ಈಗ ಇಲ್ಲಿ ಯಾರ್ಯಾರಿಗೆ ಅನ್ಸುತ್ತೆ ನಮ್ಮ ಪೇರೆಂಟ್ಸ್ಗೆ ನಮ್ಮ ಅಪ್ಪ ಅಮ್ಮಂಗೆ ಸರಿಗೆ ಬೈಯಕ್ಕೆ ಬರಲ್ಲ ಅಂತ? ಎಲ್ಲರೂ ಅಂತಿದ್ದೀರಲ್ವಾ ಗುರು? ನಮ್ಮನೇಲೂ ಹಂಗೆ ಗುರು, ಬೈತಾರೆ ಬಟ್ ಲಾಜಿಕ್ ಇರಲ್ಲ, ಅರ್ಥನೂ ಇರಲ್ಲ. ಮೊನ್ನೆ ಲೇಟಾಗಿ ಹೋಗಿದ್ದೀನಿ ಮನೆಗೆ, ನಮ್ಮಪ್ಪ ಒಂದು ಬೈಗ್ಲ ಬೈದರು, ಅದೇನು ಅಂತ ಹುಟ್ಟುಬಿಟ್ಟು ಅಂದರು. ನಮ್ಮಪ್ಪ ಅಲ್ಲ ಗುರು, ಊಬರ್ ಕ್ಯಾಬ್ನ ಬುಕ್ ಮಾಡಿಬಿಟ್ಟು ಬಂದ ಮೇಲೆ ಗುರು ಏನಿಲ್ಲ ಇದಕ್ಕೆ ಅರ್ಥ ಇದೆಯಾ ಗುರು? ಏನು ಉಟ್ಬಿಟ್ಟು ಅಂದ್ರೆ ನಾನೇನು ಹೇಳಿ? ಸ್ಕ್ರೀನ್ ಪ್ಲೇ ಬರ್ದು ಸ್ಕ್ರಿಪ್ಟ್ ಬರ್ದು ಶೂಟಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡಿಬಿಟ್ಟು ಯಾವ ಸಿನಿಮಾ ಅಂದ್ರೆ ಏನು ಹೇಳಿ? ತುಂಬಾ ಕೋಪ ಬಂದ್ಬಿಡುತ್ತೆ ಗುರು. ಅಂದ್ರೆ ನಂಗೆ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ ಅಂತಲ್ಲ, ಐ ಕ್ಯಾನ್ ಟೆಲ್ ಹಿಮ್, ಬಟ್ ಏನು ಪೇರೆಂಟ್ಸ್ ಜೊತೆ ಏನು ಒಂಥರ ಮುಜುಗರ ಆಗತ್ತೆ ಗುರು. ನಮ್ಮಪ್ಪ ಈ ಥರ ಅಂದ್ರೆ ನಮ್ಮಮ್ಮ ಇನ್ನೊಂಥರ. ಏನೋ ಅವತ್ತು ಸೋಂಬೇರಿ ಥರ ಮನೇಲಿ ಕೂತಿದ್ದೆ, ನಮ್ಮಮ್ಮ ಒಂದು ಬೈದರು, ನಿನ್ನ ಸಾಕೋ ಬದಲು 4 ಎಮ್ಮೆ ಕಟ್ಟಿದ್ದಿದ್ರೆ 2 ಲೀಟ್ರ್ ಹಾಲಾರೋ ಕೊಡ್ತಿತ್ತು. ಮೈ ಪಾಯಿಂಟ್ ಈಸ್, ಬೈಗ್ಲ ಚೆನ್ನಾಗಿದೆ, ಬಟ್ ಯಾವಾಗ ಬೈಬೋದು ಗೊತ್ತಾ? ನಾನು ಹಾಲು ಕೊಡ್ತಾ ಇದ್ದು, ಅಲ್ಲ ಆಗಲ್ಲ ಬಿಡಿ, ಇನ್ ಕೇಸ್ ಬೈಗ್ಲ ಜಸ್ಟಿಫೈ ಮಾಡ್ತಾ ಇದ್ದೀನಿ. ನಾನು ಹಾಲು ಕೊಡ್ತಾ ಇದ್ದು, ಒಂದಿನ ಎಮ್ಮೆಗಿಂತ 1 ಲೀಟ್ರ್ ಹಾಲು ಕಮ್ಮಿ ಕೊಟ್ಟಾಗ ನಿಮ್ ಸಾಕೋ ಬದಲು ಎಮ್ಮೆ ಸಾಕಿದ್ರೆ ಹಾಲಾರೋ ಕೊಡ್ತಿತ್ತು. ಈಗ ಎಮ್ಮೆ ಪೇರೆಂಟ್ಸ್ ಹೋಗ್ಬಿಟ್ಟು ನಮ್ಮ ಓನರ್ ಮಗ ಇಂಜಿನಿಯರಿಂಗ್ ಮಾಡಿದ್ರೆ ನೀನು ಮಾಡೇ ಇಲ್ಲ ಅಂದ್ರೆ, ಎಮ್ಮೆ ಕಾಂಟ್ ಡು ಇಂಜಿನಿಯರಿಂಗ್, ಐ ಕಾಂಟ್ ಗಿವ್ ಹಾಲು. ಹೌ ಇಸ್ ದಿಸ್ ಲಾಜಿಕ್? ನಂಗೆ ಅರ್ಥನೇ ಆಗಲ್ಲ ಗುರು. ಅಮ್ಮಗೆ ಹೇಳ್ತೀನಿ, ಅಮ್ಮ ಈ ಥರ ಬೈಬೇಡ ಅಮ್ಮ, ನಂಗೆ ಒಂಥರ ಮುಜುಗರ ಆಗುತ್ತೆ ಅಂತ. ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ, ನಾನು ಯಾಕೆ ಹಾಲು ಕೊಡ್ತೀನಿ, ನಂಗೆ ಯಾಕೆ ಬೈದ್ರು? ಅಮ್ಮಂದ್ರೆ ಹೆಂಗೆ ಗುರು? ಆ್ಯಂಡ್ ಈ ಥರ ಪೆತ್ತದಂಗೆ ಬೈತಾರಲ್ವಾ? ಈಗ ನಿಮ್ಮ ಮನೇಲಿ ಏನಂತ ಬೈತಾರೆ ಸರ್? ಬೈಯಲ್ವಾ? ಇವತ್ತು ಮನೆಗೆ ಹೋಗಲ್ಲ. ಹೇಳೋರು ಕೇಳೋರು ಯಾರೂ ಇಲ್ಲ. ಏನು ಅರ್ಥ ಹಂಗಂದ್ರೆ? ಹೇಳೋರು ಕೇಳೋರು ಯಾರೂ ಇಲ್ಲ. ಕೇಳ್ತಿಲ್ವ ಅವರೇನೆ? ಕೇಳ್ಬಿಟ್ಟು ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಲಾಜಿಕ್ ಇರಲ್ಲ ಗುರು. ಆ್ಯಂಡ್ ನಮ್ಮಲ್ಲಿ ಇನ್ನೊಂದು ಬೈತಾರೆ, ಈ ಬೈಗ್ಲ ನಂಗೆ ಕಂಡ್ರಾಗಲ್ಲ. ನಮ್ಮ ಮನೇಲಿ ಮಾರ್ಕ್ಸ್ ಎಲ್ಲ ಕೊಡೋರಲ್ಲ, ಮಾರ್ಕ್ಸ್ ಕಾರ್ಡ್ ಎಕ್ಸಾಮ್ ಟೈಮಲ್ಲೆಲ್ಲ ಹೋಗಿ ಕೊಟ್ಟರೆ ನಮ್ಮಪ್ಪ ನನ್ನ ಮಾರ್ಕ್ಸ್ ಕೇಳ್ತಾ ಇರಲಿಲ್ಲ. ಕುಮಾರಂದು ಎಷ್ಟು ಅನ್ನೋದು. ಅಪ್ಪ 22. ನಿಂದೆಷ್ಟು? 21. ಅಲ್ಲಲ್ಲ ಅಲ್ಲಿ ಬತ್ತಿಲ್ಲ, 1 ಮಾರ್ಕ್ಸ್ ಎಲ್ಲಿ ಅಂತ ಅಂದ್ಬಿಟ್ರೆ ತರ್ಕೊಂಬಿಡುವೆ. ಅಪ್ಪ ಹೋಯ್ತು ಕಣಪ್ಪ, ನಾನು ಬರ್ತಿದ್ದೆ 18ಕ್ಕೆ, 3 ಕೊಟ್ಟವರಪ್ಪ ಸುಮ್ಮನಿರು ಅಂತ ಹೇಳುವೆ. ಹಂಗನ್ನಲ್ಲ, ಕುಮಾರಂಗಿನ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ, ಅವನ ಕಾಲ್ ಸಂದಿ ನುಗ್ಗು ಬುದ್ಧಿ ಬರುತ್ತೆ. ಎಂತ ಡಮ್ ಬೈಗ್ಲ ಗುರು ಇದು. ಕಾಲ್ ಸಂದಿ ನುಗ್ಗಿದ್ರೆ ಹೆಂಗ್ ಬುದ್ಧಿ ಬರುತ್ತೆ? ಹಿಂಗ್ ನುಗ್ತಾ ಇರ್ಬೇಕಾರೆ ಅಲ್ಲ, ಇಮ್ಯಾಜಿನ್ ಮಾಡ್ಕೊಬಿಡಿ, ಅಕಸ್ಮಾತ್ ಬ್ಲೂಟೂತ್ ಕನೆಕ್ಟ್ ಆಗಿ ಬುದ್ಧಿ ಕೆಳಗಿನ ಟ್ರಾನ್ಸ್ಫರ್ ಆಗತ್ತೆ ಅನ್ನೋಂಗಿದ್ದಿದ್ರೆ ನಾ ಅಲ್ಲೇ ಸೆಟ್ಲ್ ಆಗ್ಬಿಡು. ಯಾರು IIT ಟಾಪರ್ ಕೆಳಗೋಗ್ಬಿಟ್ಟು ಬೆಂಗಳೂರಲ್ಲಿ 1 RK ಅಂತಾರಲ್ಲ, ಮಾಡ್ಕೊ ಸೆಟ್ಲ್ ಆಗ್ಬಿಡು. ಹೆಂಗೂರು ಬುದ್ಧಿ ಬರುತ್ತೆ? ಈ ಬೈಗ್ಲ ಹೆಂಗ್ ಉಟ್ಕೊಂತು? ನಮ್ಮ ಅಪ್ಪಂಗೆ ಹೇಳಿದೆ, ಅಪ್ಪ ಕಾಲ್ ಸಂದಿ ನುಗ್ಗಿದ್ರೆ ಬುದ್ಧಿ ಬರಲ್ಲ, ವಾಸನೆ ಬರುತ್ತೆ, ತಿಳ್ಕೊ. ಲಾಜಿಕ್ಕು. ಸುಮ್ಮನೆ ಹೇಳ್ತಾರೆ ಗುರು. ಅದು ಕುಮಾರ್ ಅಂದತ್ತು ಅಸಹ್ಯ. ಮೂಡೆಲ್ಲ ಆಫ್ ಆಗೋಯ್ತು ಅವತ್ತು. ಖುಷಿಯಾಗಿ ಹೋಗಿದ್ದೆ, ಅಪ್ಪ 21 ಮಾರ್ಕ್ಸ್ ಬಂತು ಅಂತ ಹೇಳೋಣ ಅಂತ. ಕುಮಾರ್ ಒಂದು ಕಾಲ್ ಸಂದಿ ನುಗ್ಬೇಕಂತ ಒಜ್ಜೆ ನನ್ನ ಮಗ. ಆ್ಯಂಡ್ ಇದನ್ನ ಮೈಂಡ್ಲಿತ್ತು ಆಯ್ತಾ ಈ ಥಾಟು. ಸೊ ನಮ್ಮ ಅಪ್ಪ ಅಮ್ಮಂಗೆ ಬುದ್ಧಿ ಕಳಿಸ್ಬೇಕು, ಅವ್ರಿಗೆ ನಾನು ತಕ್ಕ ಪಾಠ ಕೊಡಬೇಕು. ಸೊ ಅವತ್ತೊಂದಿನ ಹೋದೆ, ಅಪ್ಪ ರಿಸಲ್ಟ್ಸ್ ಕೊಟ್ಟರು. ಕುಮಾರ್ ಅಂದೆಷ್ಟು? ಕುಮಾರ ಆಬ್ಸೆಂಟ್. ನೆಕ್ಸ್ಟ್ ಟಾಪರ್ ಯಾರು? ಅಪ್ಪ ಐಶ್ವರ್ಯ. ಈ ಪೇರೆಂಟ್ಸು ಜೆಂಡರು ಕೇರ್ ಮಾಡಲ್ಲ, ಅವ್ರಿಗೆ ಬೈಗ್ಲ ರೆಡಿ ಇರುತ್ತೆ. ಈಗ ಮಾರ್ಕ್ಸ್ ಕೊಡ್ತಾರೆ, ಅವನೇನೋ ಹೇಳ್ತಾನೆ, ಕಾಲ್ ಸಂದಿಗೂ ಬುದ್ಧಿ ಬರುತ್ತೆ. ಓಕೆ ಓಕೆ ಹೇಳು ಮಾರ್ಕ್ಸ್ ಹೇಳು. ಹಿಂಗಿದ್ರು. ನಾನು ಐಶ್ವರ್ಯ ಅಂದೆ ತಕ್ಷಣ ಅಪ್ಪ ಕಾಲ್ ಸಂದಿನಕ್ಕೂ ಬುದ್ಧಿ ಬರುತ್ತೆ. ಅಪ್ಪ ನಾನು ರೆಡಿ ಬಿಟ್ಟು ಐಶ್ವರ್ಯ ಹೋಗ್ಬೇಕಲ್ಲ.